ನಟ ವಿನೋದ್ ರಾಜ್ರಿಂದ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನೋದ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ದರ್ಶನ್ ಹಾಗೂ ರೇಣುಕಾ ಕುಟುಂಬದ ರಾಜಿಗೆ ಹೋಗಿರಲಿಲ್ಲ. ರೇಣುಕಾಸ್ವಾಮಿ ಕುಟುಂಬ ಹಾಗೂ ದರ್ಶನ್ ನಡುವಿನ ರಾಜಿ ಮಾಡೋದಕ್ಕೆ ನಾನು ಹೋಗಿರಲಿಲ್ಲ. ಮಾನವೀಯತೆಯಿಂದ ದೃಷ್ಟಿಯಿಂದ ಚಿತ್ರದುರ್ಗಕ್ಕೆ ನಾನು ಹೋಗಿ ಸಾಂತ್ವನವನ್ನ ಹೇಳಿರೋದು. ಇದು ಯಾವುದೇ ರಾಜಿ ಪಂಚಾಯತಿಗೆ ಹೋಗಿರೋದಲ್ಲ ಅಂತ ಬೆಂಗಳೂರಿನಲ್ಲಿ ಹಿರಿಯ ನಟ ವಿನೋದ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಭೇಟಿ ಮಾಡಿ ಅದಾದ ನಂತರ ರೇಣುಕಾ ಫ್ಯಾಮಿಲಿಯನ್ನ ಭೇಟಿ ಮಾಡಿದ್ರು. ಅದರ ಬೆನ್ನಲ್ಲೇ ವಿವಾದಗಳು ಕೂಡ ಸೃಷ್ಟಿಯಾಗಿತ್ತು. ಎಲ್ಲೋ ಒಂದ್ ಕಡೆ ಸಂಧಾನಕ್ಕೆ ಹೋಗಿದ್ರು ಅಂತ. ಹಾಗಾಗಿ ತಮ್ಮ ಭೇಟಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಿರಿಯ ನಟ ವಿನೋದ್ ರಾಜ್. ಸಂಧಾನಕ್ಕೆ ಹೋಗಿದ್ದಲ್ಲ, ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದು ಅಂತ. 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ ಹೋಗಿದ್ದೆ. ಆಮೇಲೆ 1-2 ದಿವಸ ಬಿಟ್ಟು ನಾನು ಮಾರನೇ ದಿವಸ 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿ ಅವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯ್ತು ಅಂತ ಹೇಳಿದ್ರೆ, ಏನೋ ನಾನು ರಾಜ್ಯ ಸಂದಾಯ ಮಾಡೋದಕ್ಕೂ ಇನ್ಯಾವುದಕ್ಕೂ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಅಥವಾ ಒಬ್ರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ, ಅವರು ನನ್ನ ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡ್ ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ಹುಟ್ಟ ಮಗುಗೆ ಏನಾದ್ರೂ ಒಳ್ಳೇದ್ ಮಾಡಕ್ ಆಗತ್ತಾ ಅನ್ನುವಂತ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂತ ಸಣ್ಣ ಕಾಣಿಕೆ. ಯಾವುದೇ ರಾಜಿ ಸಂದಾಯ ಮಾಡಕ್ಕೆ ಯಾವುದಕ್ಕೂ ನಾನು ಹೋಗಿದ್ದೆ.